ಶಾಂತಿ. ಮುರಳಿಯ ದಿನಾಂಕ 10/2/2022. मीठे बच्चे, बाप को जानी जाननहार भल कहते हैं, परंतु हर एक को अपना समाचार जरूर देना है. समाचार देंगे तो सावधानी मिलेगी. ಮಧುರ ಮಕ್ಕಳೇ, ತಂದೆಗೆ ತಿಳಿದು ತಿಳಿಯುವವನು ಅಥವಾ ಓಂ ಶಾಂತಿ. ಮುರಳಿಯ ದಿನಾಂಕ 10/2/2022. मीठे बच्चे, बाप को जानी जाननहार भल कहते हैं, परंतु हर एक को अपना समाचार जरूर देना है. समाचार देंगे तो सावधानी मिलेगी. ಮಧುರ ಮಕ್ಕಳೇ, ತಂದೆಗೆ ತಿಳಿದು ತಿಳಿಸುವವನು ಎಂದು ಗಾಯನ ಇದೆ, ಮಹಿಮೆ ಮಾಡಲಾಗ್ತದೆ. ಆದರೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಸಮಾಚಾರವನ್ನು ತಂದೆಗೆ ಸಾಕಾರದಲ್ಲಿ ಹೇಳಲೇಬೇಕು. ಸಮಾಚಾರ ಹೇಳುವುದರಿಂದ ತಂದೆ ನಮಗೆ ಸಲಹೆ ಕೊಡ್ತಾರೆ, ಎಚ್ಚರಿಕೆ ಕೊಡ್ತಾರೆ. प्रश्न: बेहद सृष्टि को स्वर्ग बनाना है, इसलिए सेंसिबल बच्चों का काम क्या है? ಬೇಹದ ಸೃಷ್ಟಿಯನ್ನೇ ನಾವು ಸ್ವರ್ಗ ಮಾಡಬೇಕಾಗಿದೆ. ಆದ್ದರಿಂದ ಜ್ಞಾನಿ ಮಕ್ಕಳ ಕೆಲಸ ಏನಾಗಿದೆ? ಸೂಕ್ಷ್ಮ ಬುದ್ಧಿಯುಳ್ಳಂತಹ ಮಕ್ಕಳ ಕೆಲಸ ಏನಾಗಿದೆ? उत्तर: हर एक का यथार्थ समाचार बाप को देना. बाप को ठीक समाचार देंगे तो बाप शिक्षा देंगे कि तुम्हारे में यह भूल है, इस कारण डिससर्विस होती. अपनी चलन सुधारो. देह अभिमान की इच्छाओं का त्याग करो. बेहद सृष्टि को स्वर्ग बनाना है, इसलिए सबके प्रति बाप की यह दृष्टि रहती है कि सबको ज्ञान दो. गरीबों पर खास ध्यान रहता है. ಪ್ರತಿಯೊಬ್ಬರೂ ತಮ್ಮ ಯಥಾರ್ಥ ಸಮಾಚಾರವನ್ನು ತಂದೆಗೆ ತಿಳಿಸಬೇಕು. ಸರಿಯಾದ ಸಮಾಚಾರ, ತಮ್ಮ ಹಾಗೂ ವಿದ್ಯಾರ್ಥಿಗಳ ಸಮಾಚಾರವನ್ನು ತಂದೆಗೆ ಹೇಳೋದ್ರಿಂದ ತಂದೆ ಅದಕ್ಕೆ ನಿವಾರಣೆಯನ್ನು ತಿಳಿಸ್ತಾರೆ. ಹೇಳ್ತಾರೆ, ಮಕ್ಕಳೇ, ನಿಮ್ಮಲ್ಲಿ ಇಂತಹ ಭೂತ ಇದೆ. ಆ ಭೂತದ ಕಾರಣದಿಂದ ಡಿಸ್ಸರ್ವಿಸ್ ಆಗ್ತಾ ಇದೆ. ನಿಮ್ಮ ಚಲನೆಯನ್ನು ಸುಧಾರಣೆ ಮಾಡಿಕೊಳ್ಳಿ. ದೇಹ ಅಭಿಮಾನದ ಇಚ್ಛೆಗಳನ್ನು ತ್ಯಾಗ ಮಾಡಿರಿ. ಬೇಹದ್ದಿನ ಸೃಷ್ಟಿಯನ್ನು ಸ್ವರ್ಗ ಮಾಡಬೇಕಾದೆ. ಬೇಹದ್ದಿನ ಸೃಷ್ಟಿಯನ್ನು ಸ್ವರ್ಗ ಮಾಡಬೇಕಾದರೆ ಎಲ್ಲರ ಪ್ರತಿಯಾಗಿ ನಿಮ್ಮ ದೃಷ್ಟಿ ಜ್ಞಾನದ ದೃಷ್ಟಿ ಇರಬೇಕು. ಬಡವರ ಮೇಲೆ ವಿಶೇಷ ಗಮನ ಇರಬೇಕು. गीत: मुझको सहारा देने वाले ये दिल कहे तेरा शुक्रिया. ನನಗೆ ಆಸರೆ ಕೊಡುವಂತಹ ತಂದೆಯೇ, ನನ್ನ ಹೃದಯ ನಿನಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೆ. ಈ ಹೃದಯ ನಿನಗೆ ಧನ್ಯವಾದ ಹೇಳ್ತಾ ಇದೆ. ಓಂ ಶಾಂತಿ. जो अच्छे पुरुषार्थी निश्चय बुद्धि है,
वह समझ जाते हैं बरोबर परमपिता परमात्मा जिसकी बंदगी करते हैं उनकी ही महिमा है। जो भी होकर जाते हैं उनकी महिमा गाते हैं कर्तव्य के ऊपर। ಯಾರೋ ಒಳ್ಳೆ ಪುರುಷಾರ್ಥಿ ಮಕ್ಕಳು, ನಿಶ್ಚಯ ಬುದ್ಧಿ ಮಕ್ಕಳಿರ್ತಾರೆ, ಅವರಿಗೆ ಎಲ್ಲ ವಿಚಾರಗಳು ಅರ್ಥ ಆಗ್ತವೆ. ನನಗೆ ಆಸರೆ ನೀಡುವಂತಹ ತಂದೆಯೇ ನಿನಗೆ ಧನ್ಯವಾದಗಳು ಅಂದರೆ ಯಾವ ತಂದೆಗೆ ಈ ಮಾತನ್ನು ನಾವು ಹೇಳ್ತಾ ಇದ್ದೀವಿ, ಯಾವ ತಂದೆಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಅನ್ನೋದು ನಿಶ್ಚಯ ಬುದ್ಧಿ ಮಕ್ಕಳಿಗೆ ಅರ್ಥ ಆಗಿಬಿಡ್ತದೆ. ಈ ಪ್ರಪಂಚದಲ್ಲಿ ಯಾರೆಲ್ಲರೂ ಒಳ್ಳೆ ಕರ್ತವ್ಯ ಮಾಡಿ ಹೋಗ್ತಾರೆ ಅವರ ಮಹಿಮೆ ನಡೀತದೆ. ಕಿಸ್ಕಿ ಮಹಿಮಾ ಕೋ ಜಾನ್ತೆ ಹೇ, ಕಿಸ್ಕಿ ಮಹಿಮಾ ಕೋ ನಹಿ ಜಾನ್ತೆ ಹೇ. ತುಮ್ ಬಚ್ಚೆ ತೋ ಸಬ್ಕಿ ಮಹಿಮಾ ಕೋ ಜಾನ್ತೆ ಹೋ. ಆದರೆ ಪ್ರಪಂಚದ ಜನರಿಗೆ ಕೆಲವರ ಮಹಿಮೆ ಗೊತ್ತಿದೆ, ಕೆಲವರ ಮಹಿಮೆ ಗೊತ್ತಿಲ್ಲ. ನಿಮಗೆ ಎಲ್ಲರ ಮಹಿಮೆನೂ ಗೊತ್ತಿದೆ. ಬಾಬಾ ಕೋ ಕಹಾ ಜಾತಾ ಜಾನಿ ಜಾನನ್ ಹಾರ್, ಪರಂತು ಜಾನಿ ಜಾನನ್ ಹಾರ್ का अर्थ बच्चे पूरा समझते नहीं. समझते हैं हमारे दिल की बात तो बाप जानते ही होंगे, हम फिर क्या लिखें. परंतु यह रॉन्ग है. बाप तो एक है. इतने सब ढेर बच्चों के संकल्पों को रीड करेंगे क्या. बाप तो यहाँ आते हैं, टीचर के रूप में पढ़ाते हैं. समझते हैं यह कैसे पढ़ते हैं. निश्चय बुद्धि है व नहीं. ऐसे नहीं कि वहाँ परम धाम में बैठे यह ख्यालात चलते हैं. ಪರಮಾತ್ಮನಿಗೆ ಜಾನಿ ಜಾನನ್ ಹಾರ್ ಅಂತ ಹೇಳಲಾಗ್ತದೆ. ಅವನಿಗೆ ಎಲ್ಲವೂ ಗೊತ್ತಿದೆ ಅಂತ ಹೇಳ್ತಾರೆ. ಹೀಗಾಗಿ ಅನೇಕರು ಮಾಡಿದ ತಪ್ಪುಗಳನ್ನು ಸಾಕಾರದಲ್ಲಿ ಬಂದು ಹೇಳೋದೇ ಇಲ್ಲ. ಹೆಂಗೂ ಬಾಬನ್ ಗೊತ್ತಿದೆ ಬಿಡು, ಬಾಬವ್ರಿಗೆಲ್ಲ ಗೊತ್ತಾಗ್ತದೆ ಅಂಥೇಳಿ ಸುಮ್ಮನೆ ಇರ್ತಾರೆ. ಆದರೆ ಬಾಬಾ ಹೇಳ್ತಾರೆ, ನಾನು ಪರಮಧಾಮದಲ್ಲಿ ಕುಳಿತು ನಿಮ್ಮ ತಪ್ಪುಗಳನ್ನೇ ನೋಡ್ತಾ ಇರಲ್ಲ. ನಾನು ಸಾಕಾರದಲ್ಲಿ ಬಂದಾಗ ನೀವು ಈ ಸಾಕಾರ ತಂದೆಯ ಹತ್ತಿರ ಬಂದು ನಿಮ್ಮ ಲೋಪದೋಷಗಳನ್ನು ಹೇಳ್ಕೋಬೇಕು. ನಿಮ್ಮ ಪುರುಷಾರ್ಥದ ಸಮಾಚಾರವನ್ನು ಸತ್ಯತೆಯಿಂದ ತಂದೆಗೆ ಒಪ್ಪಿಸಬೇಕು. ऐसे नहीं कि परमधाम में बैठे यह ख्यालात चलते हैं, यह समझने की भूल है. लिखते हैं बाबा हम क्या समाचार दें, आप तो सब कुछ जानते हो. परंतु नहीं, अपनी चलन का, पढ़ाई का पूरा समाचार देना है पढ़ाने वाले को थ्रू ब्रह्म. ಬಾಬಾ ಹೇಳ್ತಾರೆ, ನಿಮ್ಮ ಚಲನೆ ವಲನೆ ವಿದ್ಯಾಭ್ಯಾಸ ಪುರುಷಾರ್ಥದ ಸಂಪೂರ್ಣ ಸಮಾಚಾರ ನೀವು ಬ್ರಹ್ಮರವರ ಮೂಲಕ ನನಗೆ ತಿಳಿಸಬೇಕು. ನಿಮ್ಮ ಸಮಾಚಾರ ನನಗೂ ಗೊತ್ತಾಗಬೇಕು, ಈ ಬ್ರಹ್ಮ ಬಾಬೋರಿಗೂ ಸಹ ಗೊತ್ತಾಗಬೇಕು. ಪೋಸ್ಟ್ ಆಫೀಸ್ ದ್ವಾರ ಪೂಛನ ಹೈ. ಈ ಬ್ರಹ್ಮ ಬಾಬಾ ಪೋಸ್ಟ್ ಆಫೀಸ್ ಆಗಿದ್ದಾರೆ. ಇವರ ಮೂಲಕನೇ ನೀವು ನನ್ನ ಸಲಹೆಯನ್ನು ಕೇಳಬೇಕು, ನನ್ನಿಂದ ಶ್ರೀಮತವನ್ನು ಪಡ್ಕೋಬೇಕು. ऐसे नहीं कि आप तो सब कुछ जानते हो, हम बाबा से छिपे नहीं रह सकते. नहीं, इसको अंधश्रद्धा कहा जाता है. ಶಿವಬಾಬನಿಗೆ ಎಲ್ಲವೂ ಗೊತ್ತಿರ್ತದೆ ಅಂಥೇಳಿ ಸುಮ್ಮನೆ ಕೂಡಬಾರದು. ಇದಕ್ಕೆ ಅಂಧಶ್ರದ್ಧೆ ಅಂತ ಹೇಳಲಾಗ್ತದೆ. बाबा को ब्रह्मा द्वारा समाचार देना है. अनेक प्रकार के बच्चे हैं ना, हर एक को अपना समाचार देना है. इसलिए हर सेंटर से पूछते 12 मास के आने वालों का रजिस्टर
और हर एक का ಆಕ್ಯುಪೇಷನ್ ಲಿಖ್ ಕರ್ ಭೇಜು. ಬಾಬಾ ಹೇಳ್ತಾರೆ, ಬ್ರಹ್ಮಾರವರ ಮೂಲಕ ನೀವು ಆ ಶಿವನಿಗೆ ನಿಮ್ಮ ಸಮಾಚಾರ ತಿಳಿಸಬೇಕು. ಅನೇಕ ಪ್ರಕಾರದ ಮಕ್ಕಳಿದ್ದಾರೆ. ಎಲ್ಲರೂ ನಂಬರ್ ವಾರ್ ಪುರುಷಾರ್ಥಿಗಳಿದ್ದಾರೆ. ಎಲ್ಲರ ಸಮಾಚಾರನೂ ಶಿವಬಾಬಾವ್ರಿಗೂ ಗೊತ್ತಾಗಬೇಕು, ಈ ಬ್ರಹ್ಮಬಾಬಾವ್ರಿಗೂ ಗೊತ್ತಾಗಬೇಕು. ಅದಕ್ಕೆ ಬಾಬಾ ಒಂದು ನಿಯಮ ಮಾಡಿದ್ದಾರೆ. ಪ್ರತಿ ವರ್ಷ ಎಲ್ಲ ವಿದ್ಯಾರ್ಥಿಗಳ ಅಟೆಂಡೆನ್ಸ್ ರಿಜಿಸ್ಟರನ್ನು ನೀವು ಮಧುಬನಕ್ಕೆ ಕಳಿಸಬೇಕು ಅಂತಲೂ ಒಂದು ನಿಯಮ ಮಾಡಿದೆ. ಪ್ರತಿಯೊಬ್ಬರ ಹೆಸರು, ಉದ್ಯೋಗ, ಎಷ್ಟು ವರ್ಷಗಳಿಂದ ಜ್ಞಾನದಲ್ಲಿ ಇದ್ದಾರೆ, ಈ ವರ್ಷದಲ್ಲಿ ಅವರು ಎಷ್ಟು ದಿನ ಕ್ಲಾಸಿಗೆ ಬಂದಿದ್ದಾರೆ, ಈ ಥರ ಪ್ರತಿಯೊಬ್ಬರ ಸಮಾಚಾರ ನೀವು ಮಧುಬನಕ್ಕೆ ಕಳಿಸಬೇಕು. अगर बाबा जानते हैं तो क्यों पूछे? जो कुछ उनको जानना है वह इनको भी जानना है. ಶಿವಬಾಬನಿಗೇನು ಗೊತ್ತಾಗಬೇಕು, ಆ ಎಲ್ಲ ವಿಚಾರಗಳು ಬ್ರಹ್ಮಬಾಬಾವ್ರಿಗೂ ಗೊತ್ತಾಗಬೇಕು. ಯಾಕೆ ಅಂದರೆ ಯಜ್ಞಕ್ಕೆ ನಿಮಿತ್ತ ಯಾರಿದ್ದಾರೆ? ಬ್ರಹ್ಮಬಾಬಾ ಇದ್ದಾರೆ. ಥ್ರೂ ಇನ್ಕೆ ಹೇನ ಟ್ರಂಕ್ ಕಾಲ್ भी थ्रू होता है. ऑपरेटर को चाहिए तो सुन सकते हैं, परंतु मना है. चाहे तो सुन सकते, उनके पास आवाज़ ठीक आता है. तो यहाँ भी हर एक को समाचार सुनाना. ಹೇಗೆ ಮೊದಲಿನ ಕಾಲದಲ್ಲಿ ಟ್ರಂಕ್ ಕಾಲ್ ಬುಕ್ ಮಾಡ್ತಿದ್ವಿ. ನಾವು ಒಬ್ಬರ ಜೊತೆಗೆ ಮಾತಾಡುವಾಗ ಮಧ್ಯದಲ್ಲಿ ಇರುವಂತಹ ಆಪ್ರೇಟರ್ಗೂ ಆ ಎಲ್ಲ ಮಾತುಗಳು ಕೇಳಿಸ್ತಾ ಇತ್ತು. ಮನಸ್ಸು ಮಾಡಿದರೆ ಅವ್ರು ಕೇಳಬಹುದಾಗಿತ್ತು, ಆದರೆ ಕೇಳಬಾರದು ಅಂತ ಒಂದು ನಿಯಮ ಇತ್ತು. बीच में किसको पता नहीं पड़ता तो फिर बीके मुकर्रर है समाचार देने के लिए. यहाँ हर एक को समाचार सुनाना है. ಬಾಬಾ ಹೇಳ್ತಾರೆ, ಇಲ್ಲಿ ಮಾತ್ರ ಪ್ರತಿಯೊಬ್ಬರ ಸಮಾಚಾರ ಬ್ರಹ್ಮಾರವರ ಮೂಲಕನೇ ಶಿವಬಾಬಾವ್ರಿಗೆ ತಲುಪಬೇಕು. ಬ್ರಹ್ಮಬಾಬಾ ಆಪರೇಟರ್, ಅವರಿಗೆ ಎಲ್ಲರ ಸಮಾಚಾರನೂ ಗೊತ್ತಾಗಬೇಕು. ಒಂದು ವೇಳೆ ಮಕ್ಕಳು ನೇರವಾಗಿ ಬ್ರಹ್ಮಬಾಬಾವ್ರ ಹತ್ತಿರ ಹೋಗದಿದ್ದರೆ ಅಲ್ಲಿಯ ನಿಮಿತ್ತ ಬ್ರಹ್ಮ ಕುಮಾರಿಯರಿಗೆ ತಮ್ಮ ಸಮಾಚಾರವನ್ನು ತಿಳಿಸಬೇಕು. जो ज्ञान में परिपक्व अनन्य बच्चे हैं उनका काम है पूरा समाचार देना. ಜ್ಞಾನದಲ್ಲಿ ಯಾರು ಪರಿಪಕ್ವ ಇದ್ದಾರೆ, ಅನನ್ಯ ಇದ್ದಾರೆ, ಅವರ ಕೆಲಸ ಆಗಿದೆ ತಮ್ಮ ಪುರುಷಾರ್ಥದ ಸಮಾಚಾರ ತಂದೆಗೆ ಒಪ್ಪಿಸುವುದು. हर एक को कारखाने का समाचार देना है. जो सेंसिबल बच्चे हैं वह लिखते भी हैं. ಬಾಬಾ ಫಿರ್ ಶಿಕ್ಷಾ ದೇಂಗೆ. ಪ್ರತಿಯೊಬ್ಬ ನಿಮಿತ್ತ ಶಿಕ್ಷಕಿಯರು ಸಹ ತಮ್ಮ ತಮ್ಮ ಕಾರ್ಖಾನೆಯ ಅಂದರೆ ಸೇವಾ ಕೇಂದ್ರದ ಸಮಾಚಾರ ತಂದೆಗೆ ತಿಳಿಸಬೇಕು. ಆಗ ಮಾತ್ರ ಶಿವಬಾಬಾ ಆ ಸಮಾಚಾರಗಳನ್ನು ಕೇಳಿ ಆ ಸಮಸ್ಯೆಗಳನ್ನು ತಿಳ್ಕೊಂಡು ಅದಕ್ಕೆ ಸಮಾಧಾನ ಹೇಳ್ತಾರೆ. नहीं तो चाल सुधरेगी नहीं, ಗುಣ ಧಾರಣ नहीं कर सकते. ನಮ್ಮಲ್ಲಿ ಏನು ಲೋಪದೋಷಗಳು ಇವೆ ಅಂತ ನಾವು ತಂದೆಯ ಹತ್ತಿರ ಹೇಳ್ಕೊಳ್ಳಿಲ್ಲ ಅಂದರೆ ನಮ್ಮ ಚಲನೆ ನಮ್ಮ ಪುರುಷಾರ್ಥದಲ್ಲಿ ಸುಧಾರಣೆ ಆಗೋದಿಲ್ಲ. ಎಲ್ಲ ಗುಣಗಳನ್ನು ನಾವು ಧಾರಣೆ ಮಾಡಿಕೊಳ್ಳಿಕ್ಕೂ ಆಗೋದಿಲ್ಲ. ಬಹುತ್ ಹೈ ಐಸೆ ಪುರುಷಾರ್ಥಿ जिसमें इच्छाएं बहुत है, देह अहंकार की सेंसिबल बच्चे झट समाचार देते. यह कारण है जो डिसर्विस होती. ಇನ್ನು ಅನೇಕ ಮಕ್ಕಳಲ್ಲಿ ಲೌಕಿಕದ ಇಚ್ಛೆಗಳಿವೆ, ದೇಹ ಅಹಂಕಾರ ಇದೆ, ಆ ಕಾರಣದಿಂದ ಡಿಸ್ಸರ್ವಿಸ್ ಆಗ್ತಾ ಇದೆ. तो बाबा सावधानी देंगे, यह भूत है, निकालो, नहीं तो ಪದಭ್ರಷ್ಟ ಹೋ ಜಾಯೇಗ. ಆ ಸಮಾಚಾರ ಕೇಳಿ ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮ್ಮಲ್ಲಿ ಇನ್ನೂ ಭೂತ ಇದೆ,
ಆ ಭೂತವನ್ನು ಹೊರಗೆ ಹಾಕ್ರಿ, ಇಲ್ಲದಿದ್ದರೆ ನಿಮ್ಮ ಪದವಿ ಭ್ರಷ್ಟ ಆಗುವುದು. बाबा है बेहद सृष्टि को स्वर्ग बनाने वाला, सबके लिए यह दृष्टि रहती है कि इनको भी उठावे. ಶಿವ ಬಾಬಾ ಬೇಹದ್ದಿನ ತಂದೆ, ಇಡೀ ಜಗತ್ತನ್ನೇ ಸ್ವರ್ಗ ಮಾಡಲಿಕ್ಕಾಗಿ ಬಂದಿದ್ದಾರೆ. ಆದ್ದರಿಂದ ತಂದೆಗೆ ಎಲ್ಲ ಮಕ್ಕಳ ಬಗ್ಗೆನೂ ಶುಭ ಭಾವನೆ ಇರ್ತದೆ, ಶುಭವಾದ ದೃಷ್ಟಿ ಇರ್ತದೆ. ಎಲ್ಲ ಮಕ್ಕಳು ಮೇಲೆ ಬರಲಿ, ಒಳ್ಳೆಯ ಪುರುಷಾರ್ಥ ಮಾಡಲಿ ಎಂಬ ಆಶೆ ತಂದೆಯಲ್ಲಿ ಇರ್ತದೆ. इसलिए खास ध्यान देते हैं गरीबों पर. दान हमेशा गरीबों को किया जाता है. गरीब ही निमित्त बने हुए हैं ರಾಜಾಯಿ ಸ್ಥಾಪನೆ हो रही. ಅದರಲ್ಲೂ ವಿಶೇಷವಾಗಿ ಬಡ ಮಕ್ಕಳ ಕಡೆಗೆ ಬಾಬಾ ವಿಶೇಷ ಗಮನ ಕೊಡ್ತಾರೆ. ಯಾಕೆಂದರೆ ಈ ಯಜ್ಞ ಬಡವರ ಒಂದೊಂದು ಪೈಸೆಯಿಂದ ನಡೀತಾ ಇದೆ, ಸ್ಥಾಪನೆಯಾಗಿದೆ. ರಾಜಧಾನಿಯ ಸ್ಥಾಪನೆ ಆಗ್ತಾ ಇದೆ. ಕೆಲವರು ರಾಜ ಆಗೋರಿದ್ದಾರೆ, ಕೆಲವರು ಪ್ರಜಾ ಆಗೋರಿದ್ದಾರೆ. ಪ್ರಜಾ ತೋ ಬಹುತ್ ಹೋತಿ. ब्रिटिश गवर्नमेंट थी तो बड़ौदा, ग्वालियर आदि के राजाए थे. एक राजा रानी, वजीर और बाकी प्रजा थी. कोई को 20 लाख प्रजा, कोई को 30 लाख प्रजा नंबरवार थी. तो दरबार में सब राजाओं को बुलाते थे. दरबार भी नंबरवार बैठती थी. महाराजाओं की लाइन अलग, राजाओं की अलग. राय बहादुर, राय साहेब आदि आदि बहुत टाइटल वाले होते हैं ನಂಬರ್ವಾರ್. ಬಾಬಾ ಹೇಳ್ತಾರೆ, ಬ್ರಿಟಿಷ್ ಸರ್ಕಾರ ಇರುವಾಗ ಭಾರತದಲ್ಲಿ ಅನೇಕ ರಾಜರು ಇದ್ದರು. ಬಡೋದಾ, ಗ್ವಾಲಿಯರ್ ಇತ್ಯಾದಿ ನಗರಗಳಲ್ಲಿ ರಾಜರು ಇದ್ದರು. ಅವರ ರಾಜ್ಯದಲ್ಲಿ ಒಬ್ಬರು ರಾಜ ರಾಣಿ ಇರ್ತಿದ್ರು, ನಂತರ ಮಂತ್ರಿಗಳು ಇರ್ತಿದ್ರು, ನಂತರ ಪ್ರಜೆಗಳು ಇರ್ತಿದ್ರು. ಸಭೆ ನಡೆಸುವಾಗ ನಂಬರ್ವಾರ್ ಸ್ಥಾನಮಾನದ ಆಧಾರದಿಂದ ಅವರನ್ನು ಸಭೆಯಲ್ಲಿ ಕೂಡಿಸ್ತಿದ್ರು. ಮಹಾರಾಜರ ಸಾಲು ಬೇರೆ ಇರ್ತಿತ್ತು, ರಾಜರ ಸಾಲು ಬೇರೆ ಇರ್ತಿತ್ತು, ಪ್ರಜೆಗಳ ಸಾಲು ಬೇರೆ ಇರ್ತಿತ್ತು, ಸಲಹೆಗಾರರ ಸಾಲು ಬೇರೆ ಇರ್ತಿತ್ತು. ಈ ಥರ ನಂಬರ್ವಾರ್ ಇರ್ತಿತ್ತು ಅಂತ ಬಾಬಾ ಹೇಳ್ತಾರೆ. ಒಬ್ಬೊಬ್ಬರ ಹತ್ತಿರ 20 ಲಕ್ಷ ಜನ, 30 ಲಕ್ಷ ಜನ ಪ್ರಜೆಗಳು ಇರ್ತಿದ್ರು. अब ऊंचे ऊंचा बाप उनका तो सबको रिगार्ड रखना है. बाप ही आकर कल्प कल्प भारत को हेवन बनाते. भारतवासी बाप को गाली देने लग पड़ते. ಬಾಬಾ ಹೇಳ್ತಾರೆ, ಈಗ ಎಲ್ಲರಕ್ಕಿಂತನೂ ಹೆಚ್ಚಿನ ಗೌರವ ನೀವು ಆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಗೆ ಕೊಡಬೇಕು. ಯಾಕೆ ಅಂದರೆ ಅವನು ಕಲ್ಪ ಕಲ್ಪಕ್ಕೂ ಬಂದು ಭಾರತವನ್ನು ಸ್ವರ್ಗ ಮಾಡ್ತಾನೆ. ಆ ಭಾರತವಾಸಿಗಳೇ ಅವನಿಗೆ ನಿಂದನೆ ಮಾಡ್ತಾರೆ, ಗ್ಲಾನಿ ಮಾಡ್ತಾರೆ. ऊंचे ऊंचा भगवान है, फिर उनसे तैलुक रखने वाले हैं ब्रह्मा, विष्णु, शंकर, सूक्ष्म वतन वासी. झाड़ का तो पता होना चाहिए ना. बाप को ही इस झाड़ का नॉलेजफुल कहा जाता है और कोई में भी नॉलेज नहीं. ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಇದ್ದಾರೆ, ಅವರ ನಂತರ ಬ್ರಹ್ಮ, ವಿಷ್ಣು, ಶಂಕರರು ಇದ್ದಾರೆ. ಇನ್ನು ಈ ಮಾನವ ಕಲ್ಪವೃಕ್ಷದ ಜ್ಞಾನ ಯಾರಿಗೂ ಗೊತ್ತಿಲ್ಲ. ಈ ಜ್ಞಾನ, ವೃಕ್ಷದ ಜ್ಞಾನ ಬೀಜ ಸ್ವರೂಪನಾದಂತಹ ತಂದೆಯಲ್ಲಿ ಮಾತ್ರ ಇದೆ. तो ऊंचे ऊंचा बाप, फिर ब्रह्मा, विष्णु, शंकर, फिर प्रजापिता ब्रह्मा, जगत अम्बा, माता पिता मशहूर है. जगत अम्बा सरस्वती है, ब्रह्मा की बेटी. उनका भी एक नाम होना चाहिए. ಬಾಬಾ ಹೇಳ್ತಾರೆ, ಬೀಜ ಸ್ವರೂಪನಾದಂತಹ
ಜ್ಞಾನಸಾಗರನಾದಂಥ ಶಿವಬಾಬಾ ಎಲ್ಲರಕ್ಕಿಂತ ಮೇಲೆ ಇದ್ದಾರೆ. ನಂತರ ಬ್ರಹ್ಮ, ವಿಷ್ಣು, ಶಂಕರ ಇದ್ದಾರೆ. ಅವರ ಕೆಳಗೆ ಪ್ರಜಾಪಿತ ಬ್ರಹ್ಮ ಮತ್ತು ಜಗದಂಬ ಸರಸ್ವತಿ ಇದ್ದಾರೆ. ಸರಸ್ವತಿ ಬ್ರಹ್ಮರವರ ಮಗಳಾಗಿದ್ದಾಳೆ. ಅವಳಿಗೂ ಒಂದು ಸ್ಥಾನ, ಮಾನ, ಹೆಸರು ಬೇಕಲ್ವ. ಕೋಯಿ ಅಂಬಾ ಕಹತೆ, ಕೋಯಿ ಕಾಲಿ ಕಹತೆ, कोई सरस्वती कहते, बहुत नाम रखे. यह है प्रजापिता ब्रह्मा और फिर बी के ಸರಸ್ವತಿ. ಸರಸ್ವತಿಗೂ ಸಹ ಭಕ್ತಿ ಮಾರ್ಗದಲ್ಲಿ ಸಾಕಷ್ಟು ಮಹಿಮೆ ಇದೆ. ಕೆಲವರು ಆ ಸರಸ್ವತಿಗೆ ಜಗದಂಬಾ ಅಂತ ಹೇಳ್ತಾರೆ, ಕೆಲವರು ಕಾಳಿದೇವಿ ಅಂತ ಹೇಳ್ತಾರೆ, ಕೆಲವರು ಸರಸ್ವತಿ ಅಂತಲೂ ಹೇಳ್ತಾರೆ. ಆ ಪ್ರಜಾಪಿತ ಬ್ರಹ್ಮ ಮತ್ತು ಅವರ ಮಗಳಾದಂತಹ ಬ್ರಹ್ಮಕುಮಾರಿ ಸರಸ್ವತಿ ಸಂಗಮ ಯುಗದಲ್ಲಿ ಇದ್ದಾರೆ. सरस्वती के पास सितारे, पहले मुख्य गॉडेस ऑफ नॉलेज. जैसे इनको ज्ञान की मुरली दी है, उनको फिर सितार दिए. पहले पहले मुख्य गॉडेस ऑफ नॉलेज सरस्वती ಜಗತ್ ಅಂಬಾ ಹೇ. ಬಾಬಾ ಹೇಳ್ತಾರೆ, ಹೇಗೆ ಕೃಷ್ಣನ ಕೈಯಲ್ಲಿ ಕೊಳಲನ್ನು ಕೊಟ್ಟಿದ್ದಾರೆ, ಅದು ಜ್ಞಾನ ಮುರಳಿಯ ಸಂಕೇತ ಆಗಿದೆ ಅಂತ ಹೇಳ್ತಾರೆ. ಆ ಜ್ಞಾನದ ಮುರಳಿ ಸತ್ಯಯುಗದ ಶ್ರೀಕೃಷ್ಣನ ಕೈಯಲ್ಲಿ ಇರೋದಿಲ್ಲ. ನಾಳೆ ಯಾರು ಕೃಷ್ಣ ಆಗೋರಿದ್ದಾರೆ, ಆ ಬ್ರಹ್ಮ ಬಾಬೋರ್ ಕೈಯಲ್ಲಿ ಅಥವಾ ಮುಖದಿಂದ ನಿರಾಕಾರ ಕೃಷ್ಣ ಜ್ಞಾನ ಮುರಳಿಯನ್ನು ನುಡಿಸ್ತಾನೆ. ಹೀಗೆ ಕೃಷ್ಣನಿಗೆ ಕೊಳಲನ್ನು ಕೊಟ್ಟಿದ್ದಾರೆ, ಸರಸ್ವತಿಗೆ ಜ್ಞಾನ ವೀಣೆಯನ್ನು ಕೊಟ್ಟಿದ್ದಾರೆ. ಹೀಗೆ ಬಾಬಾ ಹೇಳ್ತಾರೆ, ಈ ಜ್ಞಾನ ಮಾರ್ಗದಲ್ಲಿ ನಂಬರ್ 1 ನಾಲೆಜ್ಫುಲ್ ಆಗೋರು, ಜ್ಞಾನಪೂರ್ಣ ಆಗೋರು ಯಾರು ಅಂದರೆ ಸರಸ್ವತಿ. ರಾಜಯೋಗ ಕಿ ನಾಲೆಜ್ ಹೈ, ಇನ್ಕೋ ಕಿಸ್ನೇ ದಿ, ಜ್ಞಾನ ಸಾಗರನೇ ದಿ. ಬ್ರಹ್ಮ ಬಾಬಾ ಅಂತೂ ಇದ್ದೇ ಇದ್ದಾರೆ, ಆದರೆ ಮಕ್ಕಳಲ್ಲಿ ಬ್ರಹ್ಮ ಕುಮಾರಿಯರಲ್ಲಿ ನಂಬರ್ 1 ಜ್ಞಾನೇಶ್ವರಿ ಅಂದರೆ ಈ ಜಗದಂಬಾ ಸರಸ್ವತಿ ಆಗಿದ್ದಾರೆ. ಅವರಿಗೆ ಆ ಜ್ಞಾನ ಯಾರಿಂದ ಸಿಕ್ಕಿದೆ? ಜ್ಞಾನ ಸಾಗರ್ ಬಾಪ್ ಸೆ. ಯಹ ಬ್ರಹ್ಮ ಭಿ ಸೀಖಾ ತೋ ಬಚ್ಚೆ ಭಿ ಸೀಖೆ. ವಹ ಫಿರ್ ಜ್ಞಾನೇಶ್ವರಿ ಸೆ ರಾಜರಾಜೇಶ್ವರಿ ಬಂತಿ. ಜ್ಞಾನಸಾಗರ ತಂದೆಯಿಂದನೇ ಬ್ರಹ್ಮ ಬಾಬೋರ್ಗೂ ಜ್ಞಾನ ದೊರೀತದೆ, ಸರಸ್ವತಿಗೂ ಜ್ಞಾನ ದೊರೀತದೆ ಮತ್ತು ಎಲ್ಲ ಮಕ್ಕಳಿಗೂ ಸಹ ಜ್ಞಾನ ದೊರೀತದೆ. ಸಂಗಮ ಯುಗದಲ್ಲಿ ಜಗದಂಬಾ ಸರಸ್ವತಿಯವರು ಜ್ಞಾನೇಶ್ವರಿ ಆಗ್ತಾರೆ, ಭವಿಷ್ಯದಲ್ಲಿ ರಾಜರಾಜೇಶ್ವರಿ ಆಗ್ತಾರೆ. ಹಾಗೆಯೇ ಬ್ರಹ್ಮ ಬಾಬಾ ಸಂಗಮ ಯುಗದಲ್ಲಿ ಜ್ಞಾನೇಶ್ವರ ಆಗ್ತಾರೆ, ಭವಿಷ್ಯದಲ್ಲಿ ರಾಜರಾಜೇಶ್ವರ ಆಗ್ತಾರೆ. ईश्वर से सहज राजयोग का ज्ञान पाकर राजाई पाई ततत्व. लक्ष्मी नारायण अकेले थोड़े ही होंगे, यह राजाई स्थापन हो रही. कितने ब्राह्मण ब्राह्मणियाँ पढ़ रहे जो फिर पूज्य राजा रानी बनेंगे. फिर सतों से 2 कला कम रजो तमो में आकर पूज्य से पुजारी बन जाते हैं. आपे ही पूज्य, आपे ही पुजारी बने हैं, यह परमात्मा के लिए नहीं गाएंगे. ಸಂಗಮ ಯುಗದ ಬ್ರಾಹ್ಮಣರೇ ಸತ್ಯಯುಗದ ಪೂಜ್ಯ ದೇವತೆಗಳು ಆಗ್ತಾರೆ, ಮತ್ತು ದ್ವಾಪರ ಯುಗದಿಂದ ಪೂಜಾರಿಗಳಾಗ್ತಾರೆ. ಅವರೇ ಪೂಜ್ಯರು, ಅವರೇ ಪೂಜಾರಿಗಳು ಎಂಬ ಗಾಯನ ದೇವತೆಗಳಿಗೆ ಇದೆ ಅಥವಾ ಈ ಸಂಗಮ ಯುಗದ ಬ್ರಾಹ್ಮಣರಿಗೆ ಇದೆ ವಿನಃ ಅದು ಪರಮಾತ್ಮನ ಗಾಯನ ಅಲ್ಲ. ಪರಮಾತ್ಮ ಎಂದೂ ಪೂಜಾರಿ ಆಗೋದಿಲ್ಲ. ಪೂಜಾರಿ ಆಗೋರು ನಾವೆಲ್ಲ ತಂದೆಯ ಮಕ್ಕಳು ಅಂತ ಹೇಳ್ತಾರೆ ಬಾಬಾ. ವಾಸ್ತವ ಮೇ ಧರ್ಮಶಾಸ್ತ್ರ 4 है. मुख्य है श्रीमद् भगवद गीता, माई बाप. बाकी उनके बच्चे इस्लामी
ಬೌದ್ಧಿ ಆದಿ ಧರ್ಮವಾಲೆ ಹೇ. ಬಾಬಾ ಹೇಳ್ತಾರೆ, ಈ ಪ್ರಪಂಚದಲ್ಲಿ ಮುಖ್ಯವಾಗಿ 4 ಧರ್ಮಗಳಿವೆ, 4 ಧರ್ಮಶಾಸ್ತ್ರಗಳಿವೆ. ಅದರಲ್ಲಿ ಮುಖ್ಯವಾದಂಥ ಧರ್ಮಶಾಸ್ತ್ರ ಭಗವದ್ಗೀತೆಯಾಗಿದೆ. ಉಳಿದ ಎಲ್ಲ ಶಾಸ್ತ್ರಗಳು, ಧರ್ಮಗ್ರಂಥಗಳು ಭಗವದ್ಗೀತೆಯ ಮಕ್ಕಳಾಗಿದ್ದಾವೆ. ऊंचते ऊंचे है गीता, फिर इस्लामियों का शास्त्र. धर्म स्थापना के मुख्य ಶಾಸ್ತ್ರ ಯಹ. ಮೊದಲನೇ ಸ್ಥಾನದಲ್ಲಿ ಭಗವದ್ಗೀತೆ ಇದೆ. ಆದಿ ಸನಾತನ ದೇವತಾ ಧರ್ಮದ ಧರ್ಮಶಾಸ್ತ್ರ. ಅದರ ನಂತರ ಇಸ್ಲಾಂ ಧರ್ಮದ ಶಾಸ್ತ್ರ ಇದೆ. ಅದರ ಕೆಳಗೆ ಬೌದ್ಧಿ ಧರ್ಮದ ಶಾಸ್ತ್ರ ಇದೆ. ಅದರ ಕೆಳಗೆ ಕ್ರೈಸ್ತ ಧರ್ಮದ ಶಾಸ್ತ್ರ ಬರ್ತದೆ. ಹೀಗೆ ನಂಬರ್ವಾರ್ ಧರ್ಮಗಳು ಸ್ಥಾಪನೆ ಆಗ್ತವೆ, ನಂಬರ್ವಾರ್ ಧರ್ಮಶಾಸ್ತ್ರಗಳು ರಚನೆ ಆಗ್ತವೆ. ಉನ್ಕಾ ಸರ್ಮೋನೈಸರ್ ಪರಂಪಿತಾ ಪರಮಾತ್ಮ ಹೈ, ವಹಿ ಜ್ಞಾನ ಕಾ ಸಾಗರ್ ಹೈ. ಭಗವದ್ಗೀತೆಯ ಜ್ಞಾನದಾತ ಪರಮಾತ್ಮ ಆಗಿದ್ದಾನೆ, ಅವನೇ ಜ್ಞಾನ ಸಾಗರ ಆಗಿದ್ದಾನೆ. ಜರೂರ್ ಉನ್ಕೋ ಊಂಚ ರಖನಾ ಚಾಹಿಯೆ. ಹಾಗಾದರೆ ಆ ಪರಮಾತ್ಮನಿಗೆ ಎಲ್ಲ ಧರ್ಮಸ್ಥಾಪಕರಕ್ಕಿಂತ ಮೇಲೆ ತೋರಿಸ್ಬೇಕು, ಮೇಲಿನ ಸ್ಥಾನ, ಉನ್ನತ ಸ್ಥಾನ ಕೊಡಬೇಕು. ಬಾಕಿ ಹುಯಿ ಬಿರಾದರಿಯ ದೇವತಾओं की मुख्य बिरादरी, फिर इस्लामियों की, बौद्धियों की ऊंचते ऊंच एक बाप ठहरा, ಬೀಜ ಶಿವಬಾಬಾ. ನಂತರ ಅವನಿಂದ ಹುಟ್ಟುವ ಧರ್ಮ ಆದಿ ಸನಾತನ ದೇವತಾ ಧರ್ಮ. ನಂತರ ಆ ವೃಕ್ಷದಲ್ಲಿ ಬೆಳೆಯುವ ಶಾಖೆಗಳು ಅಂದರೆ ಇಸ್ಲಾಂ ಧರ್ಮ, ಬೌದ್ಧ ಧರ್ಮ, ಕ್ರೈಸ್ತ ಧರ್ಮ. रिलीजियस कॉन्फ्रेंस में पहले ऊंचते ऊंच चाहिए, वह धर्म प्राय लोप हो गया है. ಬಾಬಾ ಹೇಳ್ತಾರೆ, ಯಾವುದೇ ಒಂದು ಧರ್ಮ ಸಮ್ಮೇಳನ ಮಾಡುವಾಗ ಅಲ್ಲಿ ಮೊದಲು ಸನಾತನ ಧರ್ಮವನ್ನು ತೋರಿಸಬೇಕು. ಆದಿ ಸನಾತನ ದೇವತಾ ಧರ್ಮ ತೋರಿಸಬೇಕು. ಅದರ ಸ್ಥಾಪಕನಾದಂತಹ ಪರಮಾತ್ಮನನ್ನು ತೋರಿಸಬೇಕು. ಆದರೆ ಆ ಧರ್ಮ ಇವತ್ತು ಲೋಪವಾಗಿದೆ. ಗಾಯಾ ಜಾತಾ ಹೇ, परमपिता परमात्मा ने ब्रह्मा द्वारा ब्राह्मण रचे. ऐसे नहीं कहेंगे कि कृष्ण ने ब्रह्मा द्वारा ब्राह्मण रचे. ಗಾಯನ ಇದೆ, ಪರಮಪಿತ ಪರಮಾತ್ಮ ಬಂದು ಸಂಗಮ ಯುಗದಲ್ಲಿ ಬ್ರಾಹ್ಮಣರನ್ನು ರಚನೆ ಮಾಡ್ತಾನೆ. ಸತ್ಯಯುಗದ ಶ್ರೀಕೃಷ್ಣ ಬಂದು ಬ್ರಹ್ಮನ ಮೂಲಕ ಬ್ರಾಹ್ಮಣರನ್ನು ರಚನೆ ಮಾಡೋದಿಲ್ಲ. तुम देवता धर्म की बिरादरी हो, तुम जानते हो हमारे बाद फिर सेकंड नंबर बिरादरी इस्लामियों की होती है, फिर बौद्धियों की. ऐसे वृद्धि होगी. ನಂಬರ್ 1 ಕಾಂಡ ಆಗಿದೆ, ವಂಶ ಆಗಿದೆ ದೇವತಾ ಧರ್ಮದ ವಂಶ. ನಂತರ ಆ ವಂಶದಿಂದಲೇ ಇಸ್ಲಾಮಿಗಳ ವಂಶ ಬೆಳೀತದೆ, ಬೌದ್ಧಿಗಳ ವಂಶ ಬೆಳೀತದೆ, ಕ್ರೈಸ್ತ ಧರ್ಮದ ವಂಶನೂ ಬೆಳೀತದೆ. ಮೂಲ ವಂಶ ಯಾವುದು? ಇಡೀ ಜಗತ್ತಿಗೆ ಪೂರ್ವಜರು ಆದಿ ಸನಾತನ ದೇವತಾ ಧರ್ಮದವರು. ಎಲ್ಲ ಧರ್ಮದವರು ಸಹ ದೇವತೆಗಳ ವಂಶಜರೇ. ಐಸೆ ಫಿರ್ ವೃದ್ಧಿ ಹೋಗಿ. ಯಹ ಸಬ್ ಬುದ್ಧಿ ಮೇ धारणा चाहिए. जो पास्ट हो गया उसके शास्त्र बनते. अभी जो कुछ होता है ड्रामा शूट होता जाता है, फिर कल्प के बाद रिपीट होगा. सारी दुनिया की एक्शन शूट हो रही, फिर 5000 वर्ष के बाद यह एक्ट चलेगी. ಬಾಬಾ ಹೇಳ್ತಾರೆ, ಬಾಬಾ ಹೇಳುವ ಎಲ್ಲ ಮಾತುಗಳನ್ನು ನೀವು ಬುದ್ಧಿಯ ಮೂಲಕ ಧಾರಣೆ ಮಾಡ್ಕೋಬೇಕು. ಇಡೀ ನಾಟಕದ ಎಲ್ಲರ ಪಾತ್ರಗಳು ಸಂಗಮ ಯುಗದಲ್ಲಿ ರೆಕಾರ್ಡ್ ಆಗ್ತಾ ಇದೆ, ಶೂಟಿಂಗ್ ನಡೀತಾ ಇದೆ ಅಂತ ಹೇಳ್ತಾರೆ ಬಾಬಾ. ಕಲ್ಪ ಕಲ್ಪಕ್ಕೂ ಇದೇ ಪಾತ್ರ ಪುನರಾವರ್ತನೆ ಆಗ್ತದೆ. ऊंचते ऊंच शिव बाबा, फिर जगत अम्बा, प्रजापिता ब्रह्मा और उनके बच्चे.
ಮತ್ತು ಪ್ರತಿ ಕಲ್ಪದಲ್ಲಿ ಉನ್ನತಾತಿ ಉನ್ನತ, ಶ್ರೇಷ್ಠಾತಿ ಶ್ರೇಷ್ಠ ಶಿವಬಾಬಾ ಸಂಗಮ ಯುಗದಲ್ಲಿ ಬಂದು ಬ್ರಹ್ಮ ಮತ್ತು ಸರಸ್ವತಿಯವರನ್ನು ರಚನೆ ಮಾಡ್ತಾರೆ, ಬ್ರಾಹ್ಮಣರನ್ನು ರಚನೆ ಮಾಡ್ತಾರೆ. ಅವರ ಮೂಲಕ ಆದಿ ಸನಾತನ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾರೆ. 3 ಭಾಯಿ ತೋ ಹೇ, ಬಾಕಿ ದೇವತಾ ಧರ್ಮ ಬಡಾ ಭಾಯಿ ಹೇ ನೈ. ಆದರೆ ಈಗ 3 ಸೋದರರು ಇದ್ದಾರೆ. ಅಂದರೆ ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ, ಬೌದ್ಧ ಧರ್ಮ ಇದೆ ಇವತ್ತು ಪ್ರಪಂಚದಲ್ಲಿ. ಲೇಕಿನ್ ದೇವತಾ ಧರ್ಮ ಪ್ರಾಯ ಲೋಪ ಹೋ ಗಯಾ ಹೇ. ಆದರೆ ಮೂಲವಾಗಿ ಪರಮಾತ್ಮನಿಂದ ಸ್ಥಾಪಿಸಲ್ಪಟ್ಟಂತಹ ದೇವತಾ ಧರ್ಮನೇ ಇವತ್ತು ಏನಾಗಿದೆ, ಲೋಪವಾಗಿದೆ, ಮಾಯವಾಗಿದೆ ಅಂತ ಹೇಳ್ತಾರೆ ಬಾ. अब फिर से उस धर्म की स्थापना हो रही. जरूर जब न रहे तब उस धर्म की स्थापना हो, बाकी सब खलास हो जाए. ಯಾವಾಗ ದೇವತಾ ಧರ್ಮದ ಹೆಸರು ಗುರುತು ಉಳಿಯೋದಿಲ್ಲ ಈ ಜಗತ್ತಿನಲ್ಲಿ, ಆಗ ಮತ್ತೆ ಪರಮಾತ್ಮ ಬಂದು ಆ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ. ಆ ಧರ್ಮದ ಸ್ಥಾಪನೆ ಆದಾಗ ಉಳಿದ ಎಲ್ಲ ಧರ್ಮದವರು ಖಲಾಸಾಗಿ ಬಿಡ್ತಾರೆ. ದೇವತಾ ಧರ್ಮ ಹೋತಾ ತೋ ಔರ್ ಭಾಯಿ ಹೋತೆ ನೈ, ಯಹ ಬಾದ ಮೇ ಆತೆ. ದೇವತಾ ಧರ್ಮ ಇರುವಾಗ ಆ 3 ಜನ ಸೋದರರು ಇರೋದಿಲ್ಲ. ನಂತರ ದ್ವಾಪರ ಯುಗದಲ್ಲಿ ಆ 3 ಧರ್ಮಗಳು ಬರ್ತವೆ. ಯಹ ಸಬ್ ಪಢಾಯಿ ಕಿ ಬಾತೆ. ಇವೆಲ್ಲ ನಿಮ್ಮ ಶಿಕ್ಷಣದ ವಿಚಾರಗಳಾಗಿವೆ. ಯಹಾ ಐಸಿ ಕೋಯಿ ಚೀಜ್ ಹೋತಿ ನಹಿ ಜೋ ಚೋರ್ ಆಕರ್ ಉನ್ಸೆ ಕುಚ್ ಸೋನಾ ಆದಿ ಲೂಟೆ. ಇದು ಶಾಲೆ ಅಂತಾರೆ ಬಾಬಾ. ಇದು ಶಿಕ್ಷಣ, ಇದು ಶಾಲೆ. ಇಲ್ಲಿ ಬೆಳ್ಳಿ ಬಂಗಾರವನ್ನು ನಾವು ಇಟ್ಕೊಂಡಿಲ್ಲ. ಕಳ್ಳರು ಬಂದ್ರೂ ಏನು ಸಿಗುತ್ತೆ ಅವ್ರಿಗಿಲ್ಲಿ? ಬೆಳ್ಳಿ ಬಂಗಾರ ಸಿಗೋದಿಲ್ಲ. ಆದರೆ ಬಾಬಾ ಹೇಳ್ತಾರೆ ಈ ಚಿತ್ರಗಳು ಸಿಗ್ತಾವೆ ಅವ್ರಿಗೆ. ಯಹ ಪಾಠಶಾಲಾ ಕೆ ನಕ್ಷೆ, ಪಾಠಶಾಲಾ ಮೇ ಕಿತಾಬೆ ನಕ್ಷೆ ಹೋತೆ. डर की कोई बात नहीं, चोर क्या करेंगे, कोई वस्तु तो है नहीं. ಇದು ನಿಮ್ಮದು ಪಾಠಶಾಲೆ. ಕಳ್ಳರಿಗೆ ಹೆದರಬಾರ್ದು ಅಂತಾರೆ ಬಾಬಾ. ಹೆದರಬೇಡಿ, ಬಂದರೂ ಒಂದು ಚಿತ್ರ ಕೊಟ್ಟು ಕಳಿಸ್ರಿ ಅಂತಾರೆ ಬಾಬಾ. ಇನ್ನೇನು ಬೈತಾರವರು? ಕಿತನೆ ಭಿ ಲಖಪತಿ ಕರೋಡಪತಿ ಮಲ್ಟಿ ಮಿಲಿಯೋನಿಯರ್ ಹೋ, ಸಬ್ಕಾ ಧನ್ ಖಾಕ ಮೇ ಮಿಲ್ ಜಾನಾ ಹೇ, ತುಮಾರಿ ಹೇ ಸಚ್ಚಿ ಕಮಾಯಿ. ಬಾಬಾ ಹೇಳ್ತಾರೆ ಈ ಪ್ರಪಂಚದಲ್ಲಿ ಅನೇಕರು ಲಕ್ಷಾಧೀಶರು, ಕೋಟ್ಯಾಧೀಶರು ಇದ್ದಾರೆ. ಅವರ ಹಣ ಮಣ್ಣು ಪಾಲು ಆಗಲಿದೆ. ತುಮಾರಿ ಸಚ್ಚಿ ಕಮಾಯಿ ತುಮಾರೆ ಸಾಥ್ ಲೇ ಜಾಯೆಂಗೆ. ಬಾಬಾ ಹೇಳ್ತಾರೆ ನಿಜವಾದ ಕೋಟ್ಯಾಧೀಶರು, ನಿಜವಾದ ಶ್ರೀಮಂತರು ನೀವಾಗಿದೆ. ಯಾಕೆ ಅಂದರೆ ನಿಮ್ಮ ಸಂಪಾದನೆ ನಿಮ್ಮ ಜೊತೆಗೇ ಬರ್ತದೆ. ನೀವೇನಿಲ್ಲಿ ಆತ್ಮಿಕ ಸಂಪಾದನೆ ಮಾಡ್ಕೊಳ್ತಾ ಇದ್ದೀರಿ, ಇದು ನಿಮ್ಮ ಜೊತೆಗೆ ಬರ್ತದೆ. ತುಮ್ ಜಾನ್ತೆ ಹೋ ಹಮ್ ಸಬ್ ಕುಚ್ ಸ್ವರ್ಗ ಮೇ ಟ್ರಾನ್ಸ್ಫರ್ ಕರ್ತೆ. ಸಂಗಮ ಯುಗದಲ್ಲಿ ಪುರುಷಾರ್ಥ ಮಾಡುವುದರ ಮೂಲಕ, ತನು ಮನ ಧನದ ಸೇವೆ ಮಾಡೋದರ ಮೂಲಕ ನಮ್ಮದನ್ನು ನಾವು ಸ್ವರ್ಗಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. बाबा हमको फिर स्वर्ग में देते, ब्याज सहित कौड़ी बदले हीरा देना, कितनी समझने की बातें. ನಾವು ಬಾಬೋರ್ಗೆ ಹೇಳ್ತೀವಿ, ಬಾಬಾ ಸಂಗಮ ಯುಗದಲ್ಲಿ ನಾನು ನಿನಗೆ ಕೊಡ್ತೀನಿ, ನೀನು ಸ್ವರ್ಗದಲ್ಲಿ ಬಡ್ಡಿ ಸಹಿತವಾಗಿ ನನಗೆ ಕೊಡಬೇಕು. ಇಲ್ಲಿ ನಾನು ಕೌಡೆ ಕೊಡ್ತೀನಿ, ನೀನು ಅಲ್ಲಿ ವಜ್ರ ಕೊಡಬೇಕು ಅಂತ ಮಕ್ಕಳು ಹೇಳ್ತಾರೆ. सो भी श्रीमत पर चलना है, गृहस्थ व्यवहार की भी संभाल करनी, परंतु श्रीमत पर चलना है. ಬಾಬಾ ಹೇಳ್ತಾರೆ ನೀವು ಮನೆಯಲ್ಲಿ ಇದ್ದರೂ ಸಹ ಶ್ರೀಮತದಂತೆ ನಡಿಬೇಕು. ಸೇವಾ ಕೇಂದ್ರದಲ್ಲಿ ಇರೋರಷ್ಟೇ ಶ್ರೀಮತದಂತೆ ನಡಿಬೇಕಂತಲ್ಲ, ಮನೆಯಲ್ಲಿ ಇದ್ದು ಪುರುಷಾರ್ಥ ಮಾಡೋರು ಸಹ ಶ್ರೀಮತದಿಂದ
ನಡಿಬೇಕು. ಮನುಷ್ಯ ಬಹುತ್ ಖರ್ಚಾ ಕರ್ತೆ, ಕರ್ಜಾ ಉಠಾಕರ್ ಭಿ ತೀರ್ಥೋಂ ಪರ್ ಜಾತೆ. ಮನುಷ್ಯರು ಭಾಳಷ್ಟು ಖರ್ಚು ಮಾಡ್ತಾರೆ, ಸಾಲ ಮಾಡಿ ಯಾತ್ರೆಗೆ ಹೋಗ್ತಾರೆ. ವಹ ಸಬ್ ಹೇ ಭಕ್ತಿ ಮಾರ್ಗ ಕಿ ಸಾಮಗ್ರಿ. ಯಾತ್ರೆ ಜಾತ್ರೆ ಮಾಡೋದು, ಭಕ್ತಿ ಪೂಜೆ ಮಾಡೋದು ಎಲ್ಲವೂ ಸಹ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ. ಯಹ ಸಬ್ ಅನಾದಿ. ಭಕ್ತಿಯು ಅನಾದಿ ಆದಿಯಾಗಿ ನಡೀತಾ ಬಂದಿದೆ. ಪ್ರತಿ ಕಲ್ಪದಲ್ಲಿನೂ ಭಕ್ತಿ ಮಾರ್ಗ ಇದ್ದೇ ಇರ್ತದೆ. ಭಕ್ತಿ ಯಾಕೆ ಬೇಕು ಅಂದರೆ ಗಿರಾನೆ ಕೆ ಲಿಯೇ ಭಿ ಚೀಜೆ ಚಾಹಿಯೇನಾ. ತುಮ್ನೆ ಬಾಪ್ ಕಿ ಕಿತನಿ ಗ್ಲಾನಿ ಕಿ, ಇಸ್ಲಿಯೇ ದುರ್ಗತಿ ಕೋ ಪಾಯ. ಬಾಬಾ ಹೇಳ್ತಾರೆ, ದೇವತೆಗಳನ್ನು ಬೀಳಿಸ್ಲಿಕ್ಕೂ ಒಂದು ಕಾರಣ ಬೇಕಲ್ವ. ಈ ಭಕ್ತಿ ಅನ್ನೋದು ಬೀಳಿಸ್ಲಿಕ್ಕೆ ಏನಾಗ್ತದದು ಒಂದು ಕಾರಣ ಆಗ್ತದೆ. ಯಾಕೆ ಅಂದರೆ ಭಕ್ತಿಯಲ್ಲಿ ನೀವು ತಂದೆಗೆ ಸಾಕಷ್ಟು ನಿಂದನೆ ಮಾಡ್ತೀರಿ, ಗ್ಲಾನಿ ಮಾಡ್ತೀರಿ, ಅವನಿಗೆ ಸರ್ವವ್ಯಾಪಿ ಅಂತ ಹೇಳಿಬಿಡ್ತೀರಿ. ಆ ಥರ ಗ್ಲಾನಿ ಮಾಡಿ ನೀವು ದುರ್ಗತಿಯಲ್ಲಿ ಬಂದಾಗ ಅವನು ಮತ್ತೆ ಸದ್ಗತಿ ಕೊಡೋದಕ್ಕಾಗಿ ಬರ್ತಾನೆ. ನೀವು ದುರ್ಗತಿಯಲ್ಲಿ ಬರಲೇ ಇಲ್ಲ ಅಂದರೆ ಅವನು ಯಾಕೆ ಬರಬೇಕು, ಹೇಗೆ ಸದ್ಗತಿ ಕೊಡಬೇಕು. ನಾಟಕದ ಅನುಸಾರವಾಗಿ ಭಕ್ತಿ ಮಾಡಿ ನೀವು ದುರ್ಗತಿಗೆ ಬರಬೇಕಾಗ್ತದೆ. ಆಗ ನಾನು ಬಂದು ಮತ್ತೆ ನಿಮಗೆ ಸದ್ಗತಿ ಕೊಡ್ತೀನಿ. ಜ್ಞಾನ और भक्ति जब पूरी दुर्गति हो जाती तब सर्व की सद्गति के लिए बाप को आना पड़ता है. ಜ್ಞಾನನೇ ಬೇರೆ, ಭಕ್ತಿನೇ ಬೇರೆ. ನೀವು ಸಂಪೂರ್ಣ ದುರ್ಗತಿಯಲ್ಲಿ ಬಂದಾಗ ಬಾಬಾ ಬಂದು ನಿಮಗೆ ಗತಿ ಸದ್ಗತಿಯನ್ನು ಕೊಡ್ತಾರೆ. ಯಹ ಜಪ ಆದಿ ಕರ್ತೆ ಕಲಾ ಕಮ್ತಿ ಹೋತಿ ಜಾತಿ, पूरे काले बन जाते. यह सारा ड्रामा बुद्धि में रहना चाहिए. ಜಪ ತಪ ಯಜ್ಞ ಯಾಗ ಮಾಡ್ತಾ ಮಾಡ್ತಾ ಇನ್ನಿಷ್ಟು ನೀವು ಕಪ್ಪಾಗಿ ಬಿಡ್ತೀರಿ. ಎಲ್ಲ ಕಲೆಗಳನ್ನು ಗುಣಗಳನ್ನು ಕಳ್ಕೋತೀರಿ. ಆಗ ತಂದೆ ಬರ್ತಾರೆ. ನಾಟಕದ ಈ ರಹಸ್ಯ, ಈ ವಿಚಾರ ನಿಮ್ಮ ಬುದ್ಧಿಯಲ್ಲಿ ಸದಾ ಇರಬೇಕು. मनुष्य जो ज्ञान नहीं उठाते वह सिर्फ देख कर ही वाह वाह करते. बाहर गए और खलास. ಅನೇಕ ಮನುಷ್ಯರು ನಮ್ಮ ಆಶ್ರಮ ನೋಡ್ತಾರೆ, ಮಧುಬನ ನೋಡ್ತಾರೆ, ಅರ್ಥ ಏನು ತಿಳ್ಕೊಳ್ಳೋದಿಲ್ಲ, ಜ್ಞಾನ ತಿಳ್ಕೊಳ್ಳೋದಿಲ್ಲ. ಬರೀ ನೋಡಿ ಭಾಳ ಒಳ್ಳೆಯ ಸಂಸ್ಥೆ ಇದೆ, ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ ಅಂತ ವರ್ಣನೆ ಮಾಡಿ ಹೊಗಳಿ ಹೊರಗೆ ಹೋಗ್ಬಿಡ್ತಾರೆ. ಹೊರಗೆ ಹೋದಾಗ ಅವ್ರ ಬುದ್ಧಿಯಲ್ಲಿ ಏನೂ ಇರೋದಿಲ್ಲ. ಇತನಿ ಪ್ರದರ್ಶನಿ ಹುಯಿ ಏಕ ಭಿ ನಿಶ್ಚಯ ಬುದ್ಧಿ ನಹಿ ಹುआ. भल आते हैं समझने के लिए परंतु निश्चय बुद्धि एक भी नहीं. माया पूरा निश्चय में ठहरने नहीं देती. ನೀವು ಪ್ರದರ್ಶನ ಮಾಡ್ತೀರಿ, ಮೇಳ ಮಾಡ್ತೀರಿ, ಅನೇಕರು ಬಂದು ನೋಡ್ತಾರೆ. ಆದರೆ ಸಾವಿರಾರು ಜನರಲ್ಲಿ ಒಬ್ಬರು ಇಬ್ಬರು ಮಾತ್ರ ಜ್ಞಾನ ಕೇಳ್ತಾರೆ, ನಿಶ್ಚಯ ಬುದ್ಧಿ ಆಗ್ತಾರೆ. ಬಹಳ ಜನ ನಿಶ್ಚಯ ಬುದ್ಧಿ ಆಗೋದಿಲ್ಲ. ಜೈಸೆ ಬಾಂಧೇಲಿ ಗೋಪಿಕಾಯ್ ಕುಮಾರಿಯಾ घर बैठे लिखती है बाबा हम तो आपके हो गए, आपको जान लिया, हम आपके ही हैं. मर जाऊंगी कब शादी नहीं करूंगी, बंधन के कारण आ नहीं सकती, थोड़ी ही चटक लगने से कैसे निकल पड़ती. ಬಾಬಾ ಹೇಳ್ತಾರೆ, ಫ್ರೀಯಾಗಿ ಇರೋರು ಜ್ಞಾನ ಕೇಳಲಿಕ್ಕೆ ಬರಲ್ಲ. ಬಂಧನದಲ್ಲಿ ಇರೋರಿಗೆ ಜ್ಞಾನದ ಬಗ್ಗೆ, ಯೋಗದ ಬಗ್ಗೆ ಎಷ್ಟು ಆಸಕ್ತಿ ಇರ್ತದೆ. ಕುಮಾರಿಯರು ಬಾಬನಿಗೆ ಪತ್ರ ಬರೀತಾರೆ, ಬಾಬಾ ನಾವು ನಿಮ್ಮನ್ನು ಗುರ್ತಿಸಿದ್ದೇವೆ, ನಿಮ್ಮ ಕೈ ಬಿಟ್ಟು ನಾವು ಇರೋದಿಲ್ಲ, ಸತ್ತರೂ ಮದುವೆ ಮಾಡ್ಕೊಳ್ಳೋದಿಲ್ಲ, ನಾವು ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದೇವೆ ಅಂತ ಬಂಧನದಲ್ಲಿ ಇರುವ ಅನೇಕ ಕುಮಾರಿಯರು ಬಾಬವ್ರಿಗೆ ಪತ್ರ ಬರೀತಾರೆ. और कोई के साथ 10-20 वर्ष
ಮಾಥಾ ಮಾರೋ ತೋ ಭೀ ಸಮಜ್ತೆ ನಹೀ. ಬಂಧನದಲ್ಲಿ ಇರುವಂಥ ಕುಮಾರಿಯರು ಮಾತೆಯರು ಎಲ್ಲೋ ಒಂದು ಕಡೆ ಮುರಳಿ ಕೇಳಿ ಪಕ್ಕಾ ಆಗಿಬಿಡ್ತಾರೆ. ದಿನಾ ಬರೋರು 10-20 ವರ್ಷಗಳಿಂದ ಬರ್ತಿದ್ರೂ ನಿಶ್ಚಯ ಬುದ್ಧಿ ಆಗಿರೋದಿಲ್ಲ. ಯಹ ತೋ ಬಾಬಾ 21 ಜನ್ಮೋಂ ಕಾ ಪ್ರಾಣ ದಾನ್ ದೇತೆ, ಕಾಲ್ ಪರ್ ವಿಜಯ್ ಪಹನಾತೆ. ಬಾಬಾ ನಮಗೆ 21 ಜನ್ಮಕ್ಕಾಗಿ ಹೊಸ ಜೀವನ ಕೊಡ್ತಾ ಇದೆ. ಪ್ರಾಣದಾನ ಮಾಡ್ತಾರಂದ್ರೆ ಏನು? ಹೊಸ ಜೀವನ ಕೊಡ್ತಾರೆ. ಕಾಲ್ ಪರ್ ವಿಜಯ್ ಪಹನಾತೆ, ನಾವು ಅಲ್ಲಿ ಅಮರ ದೇವತೆಗಳು ಆಗಿಬಿಡ್ತೇವೆ. ವಹಾ ಅಕಾಲೆ ಮೃತ್ಯು ಕಭಿ ಹೋತಾ ನಹೀ. ಆ ಸತ್ಯತ್ರೇತಾಯುಗದಲ್ಲಿ ಅಕಾಲಿಕ ಮರಣ ಯಾರಿಗೂ ಬರೋದೇ ಇಲ್ಲ. ತೋ ಕಿತನಾ ಬಾಬಾ ಕಿ ಶ್ರೀಮತ್ ಪರ್ ಚಲ್ನಾ ಚಾಹಿ, ದಾನ್ ದೇನಾ ಚಾಹಿ. ಅಂಥ ಒಂದು ಭಾಗ್ಯ ಪ್ರಾಪ್ತಿ ಬಾಬಾ ನಮಗೆ ಕೊಡ್ತಿದ್ದಾರಂದರೆ ನಾವು ಆ ತಂದೆಯ ಶ್ರೀಮತದಂತೆ ನಡಿಬೇಕು, ಜ್ಞಾನದಾನ ಕೊಡಬೇಕು. ಔರೋಂ ಕಾ ಭೀ ಜೀವನ್ ಹೀರೆ ಜೈಸಾ ಬನಾನಾ ಹೈ. ಅನೇಕರ ಜೀವನ ನಮ್ಮ ಸಮಾನ ಅಂದರೆ ವಜ್ರ ಸಮಾನ ಮಾಡಬೇಕು. ಭಲ ಅಪ್ನಿ ಅಪ್ನಿ ತಕದೀರ್ ಹೈ ತೋ ಭೀ ಮುರಳಿ ಜರೂರ್ ಪಡನಿ ಚಾಹಿ. ಭಲೆ ಬರುವಂಥವರು ನಂಬರ್ವಾರ್ ಇದ್ದಾರೆ. ಎಲ್ಲರ ಭಾಗ್ಯದಲ್ಲಿ ರಾಜ ಪದವಿ ಇಲ್ಲ. ಹಾಗಂತ ನಾವು ಬಂದವ್ರಿಗೆ ನಿರ್ಲಕ್ಷ್ಯ ಮಾಡಬಾರ್ದು. ಯಾರೇ ಬಂದ್ರೂ ಮುರಳಿ ಓದಿ ಹೇಳಬೇಕು. ಮುರಳಿ ತೋ ಕಹಾ ಸೆ ಭೀ ಮಿಲ್ ಸಕ್ತಿ. ಎಲ್ಲ ಬಾಬನ ಮಕ್ಕಳು ಎಲ್ಲೇ ಇದ್ರೂ ಸಹ ಮುರಳಿ ಕೇಳಬೇಕು, ಮುರಳಿ ಓದಬೇಕು. ಮುರಳಿಯಂತೂ ಎಲ್ಲಿಂದಾದರೂ ಸಿಕ್ಕೇ ಸಿಕ್ತು. ಈಗಂತೂ ಮೊಬೈಲಲ್ಲಿನೇ ಮುರಳಿ ಸಿಗ್ತಾ ಇದೆ. ಏಕ ದಿನ್ ಬಹುತ್ ಭಾಷಾओं में ಮುರಳಿ ನಿಕ್ಲೇಗಿ. ಬ್ರಹ್ಮ ಬಾಬಾ ಇದ್ದಾಗ ಕೇವಲ ಹಿಂದಿ ಭಾಷೆಯಲ್ಲಿ ಮಾತ್ರ ಮುರಳಿ ಪ್ರಿಂಟ್ ಆಗ್ತಿತ್ತು. ಈಗ ಎಲ್ಲ ಭಾಷೆಗಳಲ್ಲಿನೂ ಮುರಳಿ ಪ್ರಿಂಟ್ ಆಗ್ತದೆ. ಎಲ್ಲ ಪ್ರಾಂತೀಯ ಭಾಷೆಗಳಲ್ಲಿ ಮುರಳಿ ಪ್ರಿಂಟ್ ಆಗ್ತಾ ಇದೆ. ಇಂಗ್ಲೀಷ್ ಭಾಷೆಯಲ್ಲಿ ಪ್ರಿಂಟ್ ಆಗ್ತಾ ಇದೆ. ಈ ಮಾತನ್ನು ಸಾಕಾರದಲ್ಲಿ ಬಾಬಾ ಇದ್ದಾಗಲೇ ಹೇಳಿದರು. ಏಕ ದಿನ ಬಹುತ್ ಭಾಷಾओं में ಮುರಳಿ ನಿಕ್ಲೇಗಿ. ಲಕ್ಷದ ಸಂಖ್ಯೆಯಲ್ಲಿ ಮುರಳಿ ಪ್ರಿಂಟ್ ಆಗ್ತದೆ ಅಂತಲೂ ಬಾಬಾ ಹೇಳಿದರು. ಆ ಥರನೇ ಈಗ ನಡೀತಾ ಇದೆ. ಅಚ್ಚ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕಾ ಯಾದ್ ಪ್ಯಾರ್ और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. धारणೆಗಾಗಿ ಮುಖ್ಯಾಂಶಗಳು. स्वयं की उन्नति के लिए अपनी चलन और पढ़ाई का सच्चा समाचार बाप को देना है. ತಮ್ಮ ಉನ್ನತಿಗಾಗಿ ತಮ್ಮ ಚಲನೆ ಮತ್ತು ಅಭ್ಯಾಸದ ಸತ್ಯ ಸಮಾಚಾರ, ನೀವು ಮಾಡ್ತಿರುವಂತಹ ಅಭ್ಯಾಸ ಪುರುಷಾರ್ಥದ ಸತ್ಯ ಸಮಾಚಾರ ತಂದೆಗೆ ಕೊಡಬೇಕು. अपनी और सर्व की जीवन ಹೀರೆ ಜೈಸಿ ಬನಾನಿ. ತಮ್ಮ ಜೀವನ ಮತ್ತು ಸರ್ವರ ಜೀವನವನ್ನು ವಜ್ರ ಸಮಾನ ಮಾಡಬೇಕು. 2. गृहस्थ व्यवहार की संभाल करते श्रीमत पर पूरा चलना है. ಗೃಹಸ್ಥ ವ್ಯವಹಾರವನ್ನು ಸಂಭಾಲನೆ ಮಾಡ್ತಿದ್ರೂ ಶ್ರೀಮತದಂತೆ ಸಂಪೂರ್ಣವಾಗಿ ನಡೆಯಬೇಕು. समझदार बन अपना सब कुछ स्वर्ग के लिए ट्रांसफ़र कर देना है. ತಿಳುವಳಿಕೆ ಉಳ್ಳವರಾಗಿ ಜ್ಞಾನಿಗಳಾಗಿ ತಮ್ಮ ಸರ್ವಸ್ವವನ್ನು ಸಂಗಮ ಯುಗದಲ್ಲಿ ಅರ್ಪಿಸಿ ಸ್ವರ್ಗದಲ್ಲಿ ಪಡೆಯುವಂತಹ ಪುರುಷಾರ್ಥ ಮಾಡಬೇಕು.
ಅಂದರೆ ತಮ್ಮ ತನು ಮನ ಧನವನ್ನು ಸ್ವರ್ಗಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ವರದಾನ. बाप की छत्र छाया के नीचे सदा सेफ्टी का अनुभव करने वाले सर्व ಆಕರ್ಷಣ ಮುಕ್ತ ಭವ. ತಂದೆಯ ಛತ್ರಛಾಯೆಯ ಕೆಳಗೆ ಇದ್ದು ರಕ್ಷಣೆಯ ಅನುಭವ ಮಾಡುವಂತಹ ಸರ್ವ ಆಕರ್ಷಣೆಗಳಿಂದ ಮುಕ್ತ ಆಗಿರಿ. जैसे स्थूल दुनिया में धूप व बारिश से बचने के लिए छत्र छाया का आधार लेते, वह है स्थूल छत्र छाया और यह है बाप की छत्र छाया जो आत्मा को हर समय ಸೇಫ್ ರಖತಿ है. ಹೇಗೆ ಸ್ಥೂಲ ಪ್ರಪಂಚದಲ್ಲಿ ಮಳೆ ಮತ್ತು ಬಿಸಿಲಿನಿಂದ ರಕ್ಷಣೆ ಮಾಡಿಕೊಳ್ಳುವುದಕ್ಕಾಗಿ ಜನ ಛತ್ರಿ ಹಿಡ್ಕೊಳ್ತಾರೆ, ಹಾಗೆ ಅದು ಸ್ಥೂಲ ಛತ್ರಿಯಾಗಿದೆ. ಇಲ್ಲಿ ಬಾಬಾ ತಮ್ಮ ಛತ್ರವನ್ನು ನಮ್ಮ ತಲೆಯ ಮೇಲೆ ಹಿಡಿತಾರೆ. ಛತ್ರಿ ಅಂದರೆ ಸಣ್ಣದು, ಛತ್ರ ಛಾಯೆ ಅಂದರೆ ದೊಡ್ಡದು, ರಾಜರ ತಲೆ ಮೇಲೆ ಇರ್ತಿತ್ತಲ್ಲ ಆ ಥರ. ಬಾಬಾ ಹೇಳ್ತಾರೆ, ಆ ತಂದೆಯ ಛತ್ರ ಛಾಯೆಯಲ್ಲಿ ನಾವೆಲ್ಲ ಮಕ್ಕಳು ಸುರಕ್ಷಿತವಾಗಿ ಇರ್ತೇವೆ. ಆತ್ಮಕ್ಕೆ ತಂದೆಯ ಛತ್ರ ಛಾಯೆ ರಕ್ಷಣೆ ಕೊಡ್ತದೆ. ಉಸೆ ಕೋಯಿ ಭಿ ಆಕರ್ಷಣ್ ಅಪ್ನಿ ಓರ್ ಆಕರ್ಷಿತ್ ಕರ್ ನಹಿ ಸಕ್ತಿ. ಯಾರು ತಂದೆಯ ಛತ್ರ ಛಾಯೆಯಲ್ಲಿ ಇರ್ತಾರೆ, ತಂದೆಯ ನೆರಳಿನಲ್ಲಿ ಇರ್ತಾರೆ, ಅವರಿಗೆ ಜಗತ್ತಿನ ಆಕರ್ಷಣೆ ಎಂದೂ ಆಕರ್ಷಿತ ಮಾಡೋದಿಲ್ಲ. ದಿಲ್ ಸೆ ಬಾಬಾ ಕಹಾ ಔರ್ ಸೇಫ್. ಹೃದಯದಿಂದ ಯಾವಾಗ ಬಾಬಾ ಅಂತ ಹೇಳ್ತೀವಿ ಆಗ ನಾವು ಸುರಕ್ಷಿತ ಆಗಿಬಿಡ್ತೀವಿ. ರಕ್ಷಾ ಕವಚ ನಮಗೆ ಸಿಕ್ಕಿಬಿಡ್ತದೆ. चाहे कैसी भी परिस्थिति आ जाए, छत्र छाया के अंदर रहने वाले सदा ಸೇಫ್ಟಿ का ಅನುಭವ करते हैं. ಅಂತಹ ಮಕ್ಕಳ ಮುಂದೆ ಎಂತಹ ಕಠಿಣ ಪರಿಸ್ಥಿತಿ ಬಂದರೂ ಸಹ ಅವರು ತಂದೆಯ ಛತ್ರ ಛಾಯೆಯಲ್ಲಿ ನೆರಳಿನಲ್ಲಿ ಇರುವ ಕಾರಣ ಸದಾ ರಕ್ಷಣೆಯ ಅನುಭವ ಮಾಡ್ತಾರೆ. माया के प्रभाव का शेक मात्र भी नहीं आ सकता. ಅಂಥ ಮಕ್ಕಳಿಗೆ ಮಾಯೆಯ ಸ್ವಲ್ಪನೂ ಶಾಖ ತಗಲೋದಿಲ್ಲ ಅಂತ ಹೇಳ್ತಾರೆ. ಮಾಯೆ ಅಗ್ನಿಯ ರೂಪದಲ್ಲಿ ಬಂದ್ರೂ ಆ ಬೆಂಕಿಯ ಶಾಖ ಮಕ್ಕಳಿಗೆ ತಾಗೋದಿಲ್ಲ. ಶ್ಲೋಗನ್. ऐसे स्वराज्य अधिकारी बनो जो ಅಧೀನತಾ ಸಮಾಪ್ತ ಹೋ ಜಾಯ್. ಬಾಬಾ ಹೇಳ್ತಿದ್ದಾರೆ, ನೀವು ಎಂತಹ ಸ್ವರಾಜ್ಯ ಅಧಿಕಾರಿ ಆಗಬೇಕೆಂದರೆ ಎಲ್ಲ ರೀತಿಯ ಅಧೀನತೆ ಸಮಾಪ್ತಿಯಾಗಬೇಕು. ಮಾಯೆಗೆ ಅಧೀನ ಆಗಬಾರ್ದು, ಪಂಚತತ್ವಗಳಿಗೆ ಅಧೀನ ಆಗಬಾರ್ದು, ಕರ್ಮ ಇಂದ್ರಿಯಗಳಿಗೆ ಅಧೀನ ಆಗಬಾರ್ದು, 5 ವಿಕಾರಗಳಿಗೆ ಅಧೀನ ಆಗಬಾರ್ದು, ಪರಿಸ್ಥಿತಿಗೆ ಅಧೀನ ಆಗಬಾರ್ದು, ಸಮಸ್ಯೆಗಳಿಗೆ ಅಧೀನ ಆಗಬಾರ್ದು. ಎಲ್ಲ ರೀತಿಯ ಅಧೀನತೆಯನ್ನು ಸಮಾಪ್ತಿ ಮಾಡುವಂತಹ ಸ್ವರಾಜ್ಯ ಅಧಿಕಾರಿ ಆಗಿರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಚ್ಚಾ. ಓಂ ಶಾಂತಿ.